ನೀನು ಅಶೋಕ್ ಒಂದೇನಾ? ಇವಾಗೇನೋ ನನಗೂ ಅವ್ರಿಗೂ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ. ಬಟ್ ಯಾವಾಗ್ಲೂ ನಾವೇನ್ ಹೀಗೆ ಇರಲ್ವಲ್ಲ. ತುಂಬಾ ಸರಿ ಈ ಥರ ಮನಸ್ತಾಪಗಳು ಬಂದು ಸರಿ ಹೋಗಿದೆ. ಅದೇ ಥರಾನೇ ಇದು ಕೂಡ ಸರಿ ಹೋಗುತ್ತೆ. ಮತ್ತೆ ಮೊದ್ಲಿನ ಥರ ಆರಾಮಾಗಿರ್ತೀವಿ ಅಲ್ವಾ? ಹೌದು. ಅಂದ್ರೆ ನೀನು ಊಟಕ್ಕೆ ಸಿಗಲ್ಲ? ನೋ ವೇ, ಚಾನ್ಸೇ ಇಲ್ಲ. ಓಕೆ, ಗುಡ್ ನೈಟ್. ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಹಲೋ, ಹಾ ಹೇಳಿ. ಓ ಅದನ್ನ ನಾನು ಬೆಳಗ್ಗೆ ಕೊಟೇಶನ್ ಕಳಿಸ್ತೀನಿ. ಆಫೀಸಲ್ಲಿ ಅಮಿತ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿದೀನಿ, ಅವ್ರ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಶೋರ್ ಪಕ್ಕಾ ನಾಳೆ ಬೆಳಗ್ಗೆ ಖಂಡಿತ ಕಳಿಸ್ತೀವಿ. ನನ್ ಶಿವಗಾಮಿ ನನ್ ಜೊತೆ ಊಟಕ್ಕೆ ಬರಲ್ಲ ಅಂತ ಹೇಳಿದ್ಲು. ನನ್ ಶಿವಗಾಮಿ ನನ್ ಜೊತೆನೆ ಊಟಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಅಶೋಕ. ಏ ಅಶೋಕ, ನೀನೇ ಕಣೋ ಇದಕ್ಕೆಲ್ಲ ಕಾರಣ. ನನ್ನ ಶಿವಗಾಮಿನ ದೂರ ಮಾಡ್ತಿರೋದು ನೀನೇ. ನಿನ್ನ ಶಿವಗಾಮಿನ ನಾನ್ ದೂರ ಮಾಡ್ತೀನಿ. ಶಿವಗಾಮಿ ಒಂಟಿಯಾದಾಗ ಅವಳಿಗೆ ಸಹಾಯ ಮಾಡಿ ನಾನು ಅವಳನ್ನ ಒಲಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಇದ್ಯಾವುದು ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ನಿನಗೂ ಶಿವಗಾಮಿಗೂ ಇಷ್ಟೊಂದು ಮನಸ್ತಾಪ ಇದ್ರು ನಿನ್ನ ಮೇಲಿರೋ ಪ್ರೀತಿ ಕಮ್ಮಿಯಾಗಿಲ್ಲ ಶಿವಗಾಮಿಗೆ. ನಾನು ಏನೇ ಮಾಡಿದ್ರು ಮೆಂಟಲಿ ದೂರ ಮಾಡೋದಕ್ಕಾಗಲ್ಲ. ಅಂದ್ಮೇಲೆ ಏನ್ ಮಾಡ್ಬೇಕು? ಮೆಂಟಲಿ ನಿನ್ನಿಂದ ಶಿವಗಾಮಿನ ದೂರ ಮಾಡಕ್ಕಾಗಿಲ್ಲ ಅಂದ್ರು ಫಿಸಿಕಲಿ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ. ಹಾಗ್ ಮಾಡಬೇಕು ಅಂದ್ರೆ ನಿನ್ನ ಸಾಯಿಸ್ಬೇಕು. ನಿನ್ನ ಸಾಯಿಸ್ಬೇಕು. ನೀನು ಸಾಯ್ಬೇಕು. ನೀನ್ ಸತ್ರೇನೆ ಶಿವಗಾಮಿ ನನ್ನೋಳಾಗೋದು. ಶಿವಗಾಮಿ ಮೈ ಲವ್ ನಿನಗೆ ಏನು ಮಾಡಲ್ಲ, ಆದ್ರೆ
ಇವನಿದನಲ್ಲ ಅಶೋಕ, ಇವನ್ನ ಸಾಯಿಸ್ತೀನಿ. ಸಾಯಿಸಿ ಸುಟ್ಟಾಕ್ತೀನಿ. ಸುಟ್ಟಾಕ್ತೀನಿ. ಅಶೋಕ ಅಶೋಕ